ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನಿಂದ ಒಟ್ಟು 118 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ ಓದುತ್ತೇನೆ. ಇಲ್ಲಿ ನೋಟಿಫಿಕೇಷನ್ ನಂಬರ್ ಕೊಟ್ಟಿದ್ದಾರೆ. ಇದರ ಪಬ್ಲಿಷ್ ಡೇಟ್ 29/2/2024. The Central Board of Secondary Education (CBSE) is one of the important national public examinations board for the conduct of class 10th and 12th examination. The board, a registered society and an autonomous organization under Ministry of Education, Department of School Education and Literacy, Government of India, has made mandate for conduct of public examination at secondary and senior secondary level for its affiliated schools in India and abroad. ಇಲ್ಲಿ ಹುದ್ದೆಗಳ ಟೇಬಲ್ ಕೊಟ್ಟಿದ್ದಾರೆ. ಪೋಸ್ಟ್ ಹೆಸರು ಮತ್ತು ಅವುಗಳ ಟೋಟಲ್ ಹುದ್ದೆಗಳು ಎಷ್ಟಿದ್ದಾವೆ ಅಂತ. ಅಸಿಸ್ಟೆಂಟ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ಗೆ ಒಟ್ಟು 18 ಹುದ್ದೆಗಳಿದ್ದಾವೆ. ಅಸಿಸ್ಟೆಂಟ್ ಸೆಕ್ರೆಟರಿ ಅಕಾಡೆಮಿಕ್ಸ್ 16, ಅಸಿಸ್ಟೆಂಟ್ ಸೆಕ್ರೆಟರಿ ಸ್ಕಿಲ್ ಎಜುಕೇಷನ್ 8, ಅಸಿಸ್ಟೆಂಟ್ ಸೆಕ್ರೆಟರಿ ಟ್ರೈನಿಂಗ್ 22, ಅಕೌಂಟ್ಸ್ ಆಫೀಸರ್ 3, ಜೂನಿಯರ್ ಇಂಜಿನಿಯರ್ 17, ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ 7, ಅಕೌಂಟೆಂಟ್ 7, ಜೂನಿಯರ್ ಅಕೌಂಟೆಂಟ್ 20 ಪೋಸ್ಟ್ ಇದ್ದಾವೆ. ಸೊ ಟೋಟಲ್ ಇವೆಲ್ಲ ಸೇರಿದ್ರೆ 118 ಪೋಸ್ಟ್ ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಆನ್ಲೈನ್ ಸಬ್ಮಿಷನ್ ಆಫ್ ದಿ ಅಪ್ಲಿಕೇಶನ್ ಫ್ರಮ್ 12/3/2024 ಟು 11/4/2024. ಪ್ರಿಯ ವೀಕ್ಷಕರೇ, ಇದರ ಸಬ್ಮಿಷನ್ ಆನ್ಲೈನ್ ಸಬ್ಮಿಷನ್ಗೆ ಕೊನೆಯ ದಿನಾಂಕ 11/4/2024 ಆಗಿರುತ್ತದೆ. ಫಾರ್ ಡೀಟೇಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಏಜ್ ರಿಲ್ಯಾಕ್ಸೇಷನ್, ಎಕ್ಸಾಮಿನೇಷನ್ ಫೀ, pay scale, examination cities, important instructions, scheme and syllabus of examination, mode of selection, etc. Candidates can visit board's website www.cbse.nic.in, main website latest at CBSE. ಪ್ರಿಯ ವೀಕ್ಷಕರೇ, ಇನ್ನೂ ಡೀಟೇಲ್ ಆಗಿ ಈ ನೋಟಿಫಿಕೇಷನ್ ಬಗ್ಗೆ, ಪೋಸ್ಟ್ ಹುದ್ದೆಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಪೋಸ್ಟ್ಗಳ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಫೀಸ್ ಬಗ್ಗೆ ತಿಳ್ಕೊಬೇಕಂದ್ರೆ www.cbse.nic.in ಇಲ್ಲಿ ಕೊಟ್ಟಿರುವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಆ ವೆಬ್ಸೈಟ್ ಮೂಲಕ ಹುದ್ದೆಗಳ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡುತ್ತಾರೆ. ಪ್ರಿಯ ವೀಕ್ಷಕರೇ, ಇದು ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ಳುತ್ತಾ ಇದ್ದೇನೆ. ನಿಮಗೆ ಇದು ಹೆಲ್ಪ್ ಆಗಿದೆ ಅಂತ ನಾನು ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.